ಅಡವಿ ಅಲರ್ಟ್ ಪ್ರತಿಷ್ಠಾನ ಮೈಸೂರಿನಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಲೇಖಕ ಪವನ್ ಜೋಶಿ ಅವರ ಉರಗ ತುರಂಗ ಕೃತಿಯನ್ನು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಡುಗಡೆ ಮಾಡಿದರು. ಈ ವೇಳೆ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಹಾವುಗಳನ್ನು ಕಂಡರೆ ಭಯದ ವಾತಾವರಣವಿದೆ. ಹಾವಿನ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಮತ್ತು ಅವುಗಳ ರಕ್ಷಣೆ ಮಾಡುವ ಕುರಿತು ವೈಜ್ಞಾನಿಕ ಮಾಹಿತಿ ನೀಡುವ ಅಗತ್ಯವಿದೆ ಎಂದರು. ಜೀವ ವೈವಿಧ್ಯತೆಯ ಆಧಾರವಾಗಿರುವ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು, ಚಿರತೆ, ಹಾವುಗಳಿದ್ದರೂ ಯಾವುದೇ ರೀತಿಯ ಅಪಾಯವಾಗದೆ ಇಂದಿಗೂ ಜೀವ ವೈವಿಧ್ಯಮಯ ತಾಣವಾಗಿದೆ ಎಂದರು. ವನ್ಯಜೀವಿ ಸಂರಕ್ಷಣೆ ಮೈಸೂರಲ್ಲಿ ಇರುವಂಥದ್ದು ಜೀವ ವೈವಿಧ್ಯತೆ ಅದರ ಸಂರಕ್ಷಣೆಯೂ ಕೂಡ ಅದಕ್ಕೆ ಒಂದು ದೊಡ್ಡ ಒಂದು ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಉರಗ ತಜ್ಞ ಸ್ನೇಕ್ ಶ್ಯಾಮ್, ಹಾವು ಕಡಿತಕ್ಕೆ ನಿರ್ಲಕ್ಷ್ಯ ಬೇಡ. ಇಂತಹ ಸಂದರ್ಭದಲ್ಲಿ ಮಂತ್ರದ ಮೊರೆ ಹೋಗದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಒಳಿತು ಎಂದು ತಿಳಿ ಹೇಳಿದರು. ಅದಾದ ನಂತರ ಇಬ್ಬರು ಸೇರಿ ನಾವಿಂದ ಮಾಡಿ ಅದರಲ್ಲಿ ಪವನ್ ಜೋಶಿಯವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನನಗೆ ಗೊತ್ತು. ಯಾಕೆಂದರೆ ಒಂದು ಪುಸ್ತಕ ಬರೆಯೋದು ಅಷ್ಟು ಸಾಮಾನ್ಯ ಅಲ್ಲ. ಒಂದು ವ್ಯಕ್ತಿನ ಕೂಡಿಸಿ ಅವನ ಬಗ್ಗೆ ಸ್ಟೋರಿ ಮಾಡೋದು, ಒಂದು ತಿಳ್ಕೊಂಡು ಅದು ಹಾವುಗಳ ಬಗ್ಗೆ ತಿಳ್ಕೊಂಡು ಮಾಡೋದು ಬಹಳ ಕಷ್ಟ ಇದೆ.